ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ.ಆರ್. ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದಿ ಘೋರ ಅಪರಾಧ ಎಸಗಿ ಭಾರತದ ಸಂವಿಧಾನಕ್ಕೂ ಹಾಗೂ ನ್ಯಾಯಪೀಠಕ್ಕೂ ಅವಮಾನ ಎಸಗಿದ್ದಾರೆ. ಹಾಗೆ ಮಧ್ಯಪ್ರದೇಶನ ಗ್ವಾಲಿಯರ್ನಲ್ಲಿ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ವಕೀಲ ಅನಿಲ್ ಮಿಶ್ರಾ ಎನ್ನುವ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಕುರಿತು ಅಂಬೇಡ್ಕರ್ ಕೊಳಕು ಮನುಷ್ಯ ಬ್ರಿಟಿಷರ ಗುಲಾಮ ಅಂತ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿ ದುಷ್ಟತನ ಮೆರೆದಿದ್ದಾರೆ. ಮುಂದುವರಿದು ನಾವು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನ ಅಳಿಸು ಹಾಕ್ತೀವಿ, ಮೀಸಲಾತಿಯನ್ನ ಕೊನೆಗಾಣಿಸ್ತೀವಿ ಹಾಗೂ ದೇಶದಲ್ಲಿ ಸನಾತನ ಧರ್ಮವನ್ನ ಸ್ಥಾಪಿಸುವುದೇ ನಮ್ಮ ಗುರಿಯಾಗಿದೆ ಅಂತ ಮಾತನಾಡಿ ತನ್ನ ಉದ್ದಟತನ ಮೆರೆದಿದ್ದಾನೆ. ಈ ವಿಚಾರವಾಗಿ ದಾಂಡೇಲಿಯ ಎಲ್ಲ ದಲಿತ ಪರ, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ಸಮಾನ ಮನಸ್ಕ ಸಂಘಟನೆಗಳೊಂದಿಗೆ ದಾಂಡೇಲಿಯಲ್ಲಿ ದಿನಾಂಕ 18 ಅಕ್ಟೋಬರ್ 2025 ಶನಿವಾರ ಸಾಯಂಕಾಲ 5 ಗಂಟೆಗೆ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಪ್ರತಿಭಟನೆಯು ನಗರಸಭೆಯ ಆವರಣದಲ್ಲಿ ಇರುವಂತಹ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೂರ್ತಿಗೆ ಹೂ ಹಾಕುವುದರ ಮೂಲಕ ಪ್ರಾರಂಭವಾಗಿ ಸೋಮಾನಿ ವೃತ್ತದವರೆಗೂ ಮೆರವಣಿಗೆ ಮುಖಾಂತರ ಪ್ರತಿಭಟನೆ ಸೂಚಿಸಿದ್ರು. ಸೋಮಾನಿ ವೃತ್ತ ತಲುಪಿದಾಗ ಶಿವಾಜಿ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮಾನವ ಸರಪಳಿಯನ್ನ ಮಾಡಲಾಗಿದೆ. ತದನಂತರ ಭೀಮ್ ಆರ್ಮಿಯ ರೂವಾರಿಗಳು ಆಗಿರುವಂತಹ ನ್ಯಾಯವಾದಿ ಬೇಕರಾಜ್ ಮೇತ್ರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಮೋಹನ್ ಅಲ್ವಾಯಿ, ಅಹಿಂದ ಸಂಘಟನೆಯ ಅಧ್ಯಕ್ಷರು ಆದ ಜಾಫರ್ ಮಸನಕಟ್ಟಿ, ಭೀಮ್ ಶಂಕರ್, ಭೀಮ್ ಧ್ವನಿಯ ಅಧ್ಯಕ್ಷರು ಆದ ರವಿ ಮಲ್ಕರಿ, ಆದಿ ಜಾಂಬವಂತೆ ಸಂಘಟನೆಯ ಸಂಸ್ಥಾಪಕರು ಆದ ಚಂದ್ರಕಾಂತ್ ನಾಡಿಗೇರ್ ಮುಂತಾದವರು ಮಾತನಾಡಿದರು. ಭೀಮಾಭಿಮಾನಿಗಳಿಗೆ ನನ್ನ ಕ್ರಾಂತಿಕಾರಿ ಜೈ ಭೀಮ್ ಬಂಧುಗಳೇ, ದಿನಾಂಕ 6-10-2025 ಸರ್ವೋಚ್ಚ ನ್ಯಾಯಾಲಯದ ಕಲಾಪದಲ್ಲಿ ಕಿಶೋರ್ ನಾಯಕ್ ಎಂಬ ರಾಕೇಶ್ ಕಿಶೋರ್ ಎಂಬ 72 ಇಳಿ ವಯಸ್ಸಿನ ಈ ಒಂದು ಮುದಿ ವಕೀಲ ದಲಿತ ಸಮುದಾಯದ ನ್ಯಾಯಮೂರ್ತಿಗಳಾದಂತಹ ಶ್ರೀಯುತ ಬಿ.ಆರ್. ಗವಾಯಿ ಅವರು ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಂತಂದ್ರೆ ಎಷ್ಟು ಕಷ್ಟಪಟ್ಟು ಹೋಗಿರ್ತಾರಂತಂದ್ರೆ ಗೊತ್ತಿರುತ್ತದೆ. ಅದಕ್ಕಾಗಿ ನಮ್ಮ ದಲಿತ ಸಮಾಜದವರಿಗೆ ಇನ್ನೂ ಒಂದು ಉನ್ನತವಾದ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂತಂದ್ರೆ ಈ ಮನುವಾದಿಗಳಿಗೆ ಈ ಒಂದು ಹುದ್ದೆಯನ್ನು ಅವರಿಗೆ ಅರ್ಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮುಂಚೆ ನಮ್ಮ ಹಿಂದಿನ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ನಮ್ಮ ಅಸ್ಪೃಶ್ಯತೆ ಸಮಾಜದ ಜನರಿಗೆ ಶಿಕ್ಷಣ ಕೊಡಬೇಕಂತಂದ್ರೆ ಅವಾಗಲೂ ಮನುವಾದಿಗಳು ಶಗಣಿ ಎರಚೋದು, ಕಲ್ಲು ಎರಚೋದು ಈ ತರ ಘಟನೆಗಳು ನಡೀತಾ ಇತ್ತು. ಅದಕ್ಕಾಗಿ ಇಂಥ ಈ ಘಟನೆಯನ್ನು ನಮ್ಮ ದಾಂಡೇಲಿಯಲ್ಲಿ ಇರುವಂತಹ ಅನೇಕ ದಲಿತ ಪರ ಸಂಘಟನೆಯವರು ನಾವು ಇಂದು ಖಂಡಿಸ್ತಾ ಇದ್ದೇವೆ. ಖಂಡಿಸಿ ತಹಸೀಲ್ದಾರ್ ಮುಖಾಂತರ ನಾವು ರಾಷ್ಟ್ರಪತಿಗೆ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಇಂಥ ಈ ಮನುವಾದಿಗೆ ಉಗ್ರವಾದ ಶಿಕ್ಷೆಯನ್ನು ವಿಧಿಸಬೇಕೆಂದು ನಾವು ಕೇಂದ್ರ ಸರ್ಕಾರದಲ್ಲಿ ಒತ್ತಾಯಿಸುತ್ತಿದ್ದೇವೆ ಎಂದು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಇವತ್ತು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಏನಿಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಇದು ಬಹಳ ನಾವು ಭಾರತದ ನಾಗರಿಕರಾಗಿ ಈ ಪ್ರತಿಭಟನೆಯಲ್ಲಿ ಬಹಳ ಖುಷಿಯಿಂದ ಎಲ್ಲರೂ ನಾವು ಸೇರಬೇಕು. ಇಂಥ ಒಂದು ಈ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದ ತಮ್ಮೆಲ್ಲರನ್ನ ಈ ಸಂದರ್ಭ ನೆನೆಸುತ್ತಾ ನಾನು ಒಂದೇ ಎರಡು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಧರ್ಮ, ಜಾತಿ ಅನ್ನೋದು ಇಲ್ಲ ಅನ್ನೋದಕ್ಕೋಸ್ಕರನೇ ನಾವು ಪ್ರತಿಯೊಂದು ಹಿಂದೂಗಳು ಯಾವ ರೀತಿ ಭಗವದ್ಗೀತೆಯನ್ನು ನಾವು ಗೌರವವನ್ನು ಕೊಡ್ತೀವಿ, ಯಾವ ರೀತಿ ಮುಸಲ್ಮಾನರು ಕುರಾನನ್ನು ಗೌರವ ಕೊಡ್ತಾರೆ, ಯಾವ ರೀತಿ ಕ್ರಿಶ್ಚಿಯನ್ ಸಮುದಾಯದವರು ಬೈಬಲನ್ನು ಗೌರವ ಕೊಡ್ತಾರೆ, ಅದೇ ರೀತಿಯಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ನಾವು ಸಂವಿಧಾನವನ್ನು ಗೌರವ ಕೊಡುವಂಥದ್ದು ಒಂದು ನಮ್ಮ ಭಾರತದ ನಾಗರಿಕರಾಗಿ ನಾವು ಅದನ್ನು ಪಾಲಿಸಬೇಕು ಅನ್ನುವಂಥ ವಿಷಯ ಇದೆ. ಇಂಥ ಸಂದರ್ಭದಲ್ಲಿ ಧರ್ಮದ ಹೆಸರ ಮೇಲೆ, ಜಾತಿಯ ಹೆಸರ ಮೇಲೆ ಇವತ್ತು ಸಂವಿಧಾನವನ್ನು ಬದಲು ಮಾಡುವಂಥ ಮನಸ್ಥಿತಿಯನ್ನು ಇಟ್ಕೊಂಡಂಥ ಜನಾಂಗ ನಮ್ಮ ಭಾರತದಲ್ಲಿ ಹುಟ್ಟುಕೊಳ್ತಾ ಇದ್ದಾರೆ. ಇದನ್ನು ಈಗಲೇ ಚೂಟಿ ಅದನ್ನು ಎಲ್ಲಿ ಬಗ್ಗ ಬಡಿಬೇಕು ಅದು ಬಗ್ಗು ಬಡಿಯುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಒಬ್ಬ ದಲಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಆ ಹುದ್ದೆ, ಆ ಕುರ್ಚಿ ಮೇಲೆ ಕುಂತವಾಗ ಅದನ್ನು ನೋಡ್ಲಿಕ್ಕೆ ಸಹಿಸ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಹೇಳಿ ತನ್ನ ಕಾಲಿನ ಶೂ ಅನ್ನು ತೆಗೆದು ಇಡೀ ನ್ಯಾಯಾಲಯದಲ್ಲಿ ಹೋಗಿತಾನಂತ ಹೇಳಿದ್ರೆ ಅವನ ಮಾನಸಿಕವಾಗಿ ಅವನು ಯಾವ ರೀತಿ ವಿಚಾರ ಇಟ್ಟಿರ್ಬೋದು ತನ್ನ ಮನದಲ್ಲಿ. ಆ ಒಬ್ಬ ವ್ಯಕ್ತಿ ಅದನ್ನ ಮಾಡಿದ ಮೇಲೆ ಅದನ್ನು ಕಂಡು ಇಡೀ ರಾಷ್ಟ್ರಾದ್ಯಂತ ಮತ್ತೆ ಎಲ್ಲೂ ಕೂಡ ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಇಂಥ ಸಂಘಟನೆಗಳಿಂದ ಇಂಥ ಪ್ರತಿಭಟನೆಗಳು ಆಗಬೇಕು. ಆ ವ್ಯಕ್ತಿಯನ್ನ ಇಲ್ಲದಂತ ಯಾವುದೇ ಇವತ್ತಿನವರೆಗೂ ಯಾರಿಗೂ ಯಾವುದೂ ಶಿಕ್ಷೆ ಆಗಲಿಲ್ಲ ಅಂತ ದೊಡ್ಡ ಶಿಕ್ಷೆಯನ್ನು ಆ ವ್ಯಕ್ತಿಯನ್ನು ವಿಧಿಸಬೇಕು ಭಾರತ ಸರ್ಕಾರ ಅನ್ನುವಂಥದ್ದು ಮಾತನ್ನು ಎತ್ತಿಡಿಲಿಕ್ಕೆ ಇಂಥ ಸಂಘಟನೆಗಳಿದಿಷ್ಟು ಕಡಿಮೆ ಜನ ಅಂತಲ್ಲ, ಎಲ್ಲ ನಗರಗಳಲ್ಲಿ, ಎಲ್ಲ ಗಲ್ಲಿಗಳಲ್ಲಿ ಪ್ರತಿಯೊಬ್ಬರು ಭಾರತೀಯರು ಈ ರೀತಿ ಸೇರಿ
ರಾಷ್ಟ್ರಪತಿಗೆ ಮನವಿಗಳನ್ನು ಸಲ್ಲಿಸ್ತಾ ಇರಬೇಕು. ಆವಾಗ ಮಾತ್ರ ಇಂಥ ಧ್ವನಿ ಎತ್ತುವುದು ಈ ವಿಕೃತ ಮನಸ್ಸಿನ ಜನಾಂಗವನ್ನು ಬಗ್ಗಬಡಿಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು ಹೇಳ್ತಾ, ಈ ಸಂಘಟನೆ ಮುಖಾಂತರ ಇವತ್ತು ಏನು ರಾಷ್ಟ್ರಪತಿಗೆ ತಹಸೀಲ್ದಾರ್ ಮುಖಾಂತರ ತಾವು ಮನವಿಯನ್ನು ಕಳಿಸ್ತಾ ಇದ್ದೀರಿ, ಇದಕ್ಕೆ ನಾನು ಕೂಡ ಈ ರಾಜ್ಯದ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಬಹಳ ಮನಸ್ಪೂರ್ವಕವಾಗಿ ನಾನು ಭಾಗವಹಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಉಗ್ರ ಹೋರಾಟ ಮಾಡುವ ಸಂದರ್ಭದಲ್ಲೂ ಕೂಡ ನಾವು ಪಕ್ಷದಿಂದ ನಮ್ಮ ಪಕ್ಷದ ಎಲ್ಲ ಜನಪ್ರತಿನಿಧಿ ಜೊತೆಗೆ ಮತ್ತೆ ನಿಮ್ಮ ಜೊತೆಗೆ ಇರ್ತೇನೆ ಅನ್ನುವಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಆಗಬಾರ್ದು. ಎಲ್ಲಿವರೆಗೆ ಈ ರೀತಿ ವಿಚಾರ ಇಟ್ಟಂತ ಯಾರೂ ಇರಲಿ ಅವರನ್ನು ಬಗ್ಗು ಬಡಿಯುವಂಥ ಕೆಲಸ ಆಗ್ತಾ ಇರಬೇಕು. ನಾವೆಲ್ಲರೂ ಈ ಭಾರತ ತಾಯಿಯ ಒಂದೇ ತಾಯಿಯ ಮಕ್ಕಳು ಅನ್ನುವಂಥದ್ದು ನಾವು ಮರಿಬಾರ್ದು. ಇವತ್ತು ರಸ್ತೆಯಲ್ಲಿ ಹೋಗ್ತಾ ಒಂದು ಸಣ್ಣ ಅಪಘಾತ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ರಕ್ತ ಬೇಕಂತ ಹೇಳಿದ್ರೆ ಅಲ್ಲಿ ಹೋಗಿ ರಕ್ತದ ಬಾಟಲ್ ಮೇಲೆ ಜಾತಿ ನೋಡೋದಿಲ್ಲ. ಮೊದಲು ರಕ್ತ ತೊಗೊಂಬಾರಪ್ಪ ಹಾಕೊಂಡು ಆಮೇಲೆ ಬದುಕ್ತಾನೆ ನೋಡುವಂತ ಈ ದೇಶ ಇದೆ. ಅಲ್ಲಿಯೂ ಆ ಸಂದರ್ಭದಲ್ಲಿ ನಾ ಜಾತಿ ನೋಡ್ತಾ ಕೂತ್ರೆ ಅವ ದಲಿತನ ರಕ್ತ ನನಗೆ ಬೇಡ, ಮುಸಲ್ಮಾನ ರಕ್ತ ನನಗೆ ಬೇಡ ಅಂತ ಹೇಳಿದ್ರೆ ಈ ಜನದಲ್ಲಿ ನಾವು ಯಾವಾಗಲೂ ಬದುಕಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲ ಭಾರತ ತಾಯಿಯ ಒಂದೇ ಮಕ್ಕಳು. ನಾವೆಲ್ಲರೂ ಸೇರಿ ಈ ದೇಶ ಇವತ್ತು ಸ್ವತಂತ್ರ ಸಿಕ್ಕ 70-80 ವರ್ಷಗಳಲ್ಲಿ ಏನ್ ನಾವು ಒಂದು ತಾಯಿ ಮಕ್ಕಳಿಗೆ ಬದುಕೊಟ್ಟಿದ್ವಿ, ಮುಂದೂ ಕೂಡ ನಮ್ಮ ಪೀಳಿಗೆ ಕೂಡ ಇದೇ ಮನೋಭಾವದಲ್ಲಿ ಬದುಕಬೇಕು ಅನ್ನುವಂಥ ಮನೋಭಾವನೆ ಇಟ್ಕೊಂಡು ನಾವೆಲ್ಲರೂ ಒಕ್ಕಟ್ಟಾಗಿ ಇದರ ವಿರುದ್ಧ ಹೋರಾಟ ಮಾಡುವ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅನ್ನೋಂಥ ಮಾತು ಹೇಳ್ತಾ ನಾನು ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರನ್ನು ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಯ ಕರ್ನಾಟಕ ಅಧ್ಯಕ್ಷರು ಆದ ಸುದರ್ಶನ್ ಆರ್ ಮತ್ತು ದೇವೇಂದ್ರ ಮಾದರ್ ಅವರು ಉಪಸ್ಥಿತರಿದ್ದರು. ಹಳಿಯಾಳ ದಾಂಡೇಲಿಯ ಎಲ್ಲ ಪ್ರಮುಖ ವ್ಯಕ್ತಿಗಳು ಹಾಜರಿದ್ದರು. ದಾಂಡೇಲಿಯ ಭೀಮ್ ಆರ್ಮಿ ಅಧ್ಯಕ್ಷರು ಆದ ಸತೀಶ್ ನಾಯಕ್ ಮನವಿ ಪತ್ರವನ್ನು ಓದಿ ತಹಸೀಲ್ದಾರ್ ಪರವಾಗಿ ಬಂದಂತಹ ಸಿಬ್ಬಂದಿಗೆ ನೀಡಿದರು. ಆಯಿಷಾ ಮುಕಾಶಿ, ದಾಂಡೇಲಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.